ವೀಕ್ಷಕರೇ ನಮಸ್ತೆ, ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ ಎಟಿ ವೆಂಕಟೇಶ್ ಪ್ರಭು. ರಾಮನಗರ ಜಿಲ್ಲೆ ಮಾವು ಬೆಳೆಯಲ್ಲಿ ರಾಜ್ಯಕ್ಕೆ ಅತಿ ದೊಡ್ಡ ಎರಡನೇ ಜಿಲ್ಲೆಯಾಗಿ ಗುರುತಿಸ್ಕೊಂಡಿದೆ. ಜಿಲ್ಲೆಯಲ್ಲಿ ಈ ಬಾರಿ ಏನು ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಆರೋಹಳ್ಳಿ, ಬಿಡದಿ ಈ ಎಲ್ಲ ಭಾಗಗಳಲ್ಲಿ ಸರಿಸುಮಾರು 27,872 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮಾವನ್ನು ಬೆಳೆದಿದ್ದಾರೆ. ಈ ಬಾರಿ ಬಹಳ ದೊಡ್ಡ ಮಟ್ಟದ ಫಸಲು ಕೂಡ ರೈತರಿಗೆ ಸಿಕ್ಕಿದೆ. ಒಂದು ಕಡೆ ಬಹಳ ಉತ್ತಮವಾದಂಥ ಬೆಳೆಯನ್ನು ಬೆಳೆದಿರುವಂಥ ರೈತರು ಕಷ್ಟಪಟ್ಟು ಬಹಳ ಮುತುವರ್ಜಿ ವಹಿಸಿ ಈ ಬಾರಿ ಬೆಳೆಯನ್ನು ಬೆಳೆದಿದ್ದಾರೆ. ಆದರೆ ಆ ಬೆಳೆಗೆ ಮಾರುಕಟ್ಟೆಯಲ್ಲಿ ನ್ಯಾಯಯುತವಾದಂಥ ಬೆಲೆ ಸಿಗ್ತಾ ಇಲ್ಲ. ಇದರಿಂದಾಗಿ ಮಾವು ಬೆಳೆಗಾರರು ಸಂಪೂರ್ಣವಾಗಿ ಕಂಗಾಲಾಗಿದ್ದಾರೆ. ಯಾಕಂದರೆ ಇವತ್ತು ಏನು ಕೋಲಾರ ಜಿಲ್ಲೆಯನ್ನು ಹೊರತುಪಡಿಸಿ ರಾಮನಗರ ಜಿಲ್ಲೆ ಅತಿ ಹೆಚ್ಚು ಮಾವನ್ನು ಬೆಳೀತಕ್ಕಂಥ ಜಿಲ್ಲೆ. ಮೊದಲ ಸ್ಥಾನದಲ್ಲಿ ಕೋಲಾರ ಜಿಲ್ಲೆ ಇದ್ದರೆ, ಎರಡನೇ ಸ್ಥಾನದಲ್ಲಿ ರೇಷ್ಮೆ ನಗರಿ ರಾಮನಗರ ಇದೆ. ಆದರೆ ಎಲ್ಲೋ ಒಂದು ಕಡೆ ರೈತರು ತಾವು ಬೆಳೆದಂಥ ಬೆಳೆಗೆ ಮಾರ್ಕೆಟ್ನಲ್ಲಿ ಬಹಳ ಕಡಿಮೆ ಬೆಲೆ ಸಿಗ್ತಾ ಇದೆ, ನ್ಯಾಯಯುತವಾದಂಥ ಬೆಲೆ ಸಿಗ್ತಾ ಇಲ್ಲ ಅಂಥೇಳಿ ಬಹಳ ಕಂಗಾಲಾಗಿದ್ದಾರೆ. ರಾಮನಗರ ತಾಲೂಕಿನ ತುಂಬೇನಹಳ್ಳಿ ಗ್ರಾಮದ ಶಿವಕುಮಾರ್ ಹಾಗೆ ಬೈರೇಗೌಡ ಎನ್ನುವಂಥವರು ತಮ್ಮ ಒಟ್ಟಾರೆ 8 ರಿಂದ 9 ಎಕರೆ ಪ್ರದೇಶದಲ್ಲಿ ಮಾವನ್ನು ಬೆಳೆದಿರುವಂಥ ಇಬ್ಬರು ರೈತರು ಕಟಾವು ಕೂಡ ಮಾಡದೆ ಅದೇ ರೀತಿ ಮರದಲ್ಲೇ ಹಣ್ಣುಗಳು ಇರೋ ರೀತಿಯಲ್ಲಿ ಅವರು ಬಿಟ್ಟಿದ್ದಾರೆ. ಅಂದರೆ ಅದು ಹಣ್ಣಾಗಿ ಕೆಳಗಡೆ ಬಿದ್ದು ಅದೇ ಗೊಬ್ಬರ ಆಗಲಿ, ಇದನ್ನು ನಾವು ಕಟಾವು ಮಾಡೋದೇ ಬೇಡ ಎನ್ನುವಂಥ ದಿಟ್ಟ ನಿರ್ಧಾರಕ್ಕೆ ಬಂದಿದ್ದಾರೆ. ಇದಕ್ಕೆ ಕಾರಣ ತಾವು ಬೆಳೆದಂಥ ಬೆಳೆಗೆ ನ್ಯಾಯಯುತವಾದಂಥ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಇವತ್ತು ಪ್ರಮುಖವಾಗಿ ಏನು ಮಾರುಕಟ್ಟೆಯಲ್ಲಿ ಉದಾಹರಣೆಗೆ ರೈತರಿಂದ ಒಂದು ಕೆಜಿಗೆ 8 ರಿಂದ 10 ರೂಪಾಯಿಗೆ ವರ್ತಕರು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಅವರು ಮಾರ್ತಕ್ಕಂಥ ಯಾರು ವ್ಯಾಪಾರಿಗಳಿದ್ದಾರೆ ಅವರು ರಾಜಧಾನಿ ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ನಗರಗಳಲ್ಲಿ ಅವರೇನು ಮಾರಾಟವನ್ನು ಮಾಡ್ತಾ ಇದ್ದಾರೆ, ಗ್ರಾಹಕರಿಗೆ ಮಾತ್ರ ಅದು 100 ರೂಪಾಯಿಯಿಂದ 120 ರೂಪಾಯಿವರೆಗೂ ಕೂಡ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ರೈತರು ಬೆಳೆದಂಥ ಬೆಳೆಗೆ ಇಲ್ಲಿ ನ್ಯಾಯಯುತವಾದಂಥ ಬೆಲೆ ಸಿಗ್ತಾ ಇಲ್ಲ. ಆದರೆ ವರ್ತಕರು ಮತ್ತು ವ್ಯಾಪಾರಿಗಳು ಯಾರು ಮಾವನ್ನು ಖರೀದಿಯನ್ನು ಮಾಡಿ ಗ್ರಾಹಕರಿಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ, ಅವರು ದುಪ್ಪಟ್ಟು ಲಾಭವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈ ದಿವಸ ಏನಪ್ಪಾ ಅಂದ್ರೆ ನಮ್ಮ ರೈತರಿಗಾಗಿರುವಂತ ಅನಾಹುತ ಯಾರಿಗೂ ಆಗಿಲ್ಲ. ಮಾವು ಬೆಳೆ ಈ ಸಾರಿ ಭಾರಿ ಅದ್ಭುತವಾಗಿ ಜೋರಾಗಿ ಬತ್ತು. ಬೆಳೆ ಇಲ್ಲಿ ನಮಗೆ ಚೆನ್ನಾಗಿ ಬೆಳೆ ಕೊಡ್ತು. ಅಲ್ಲಿ ನೋಡಿದ್ರೆ ಮಾರ್ಕೆಟ್ನಲ್ಲಿ ನಮಗೆ ಆದಷ್ಟು ರೈಟು ಯಾವುದು ಸಿಕ್ಕಿಲ್ಲ. ಅಲ್ಲಿ 8 ರೂಪಾಯಿ ಕೆಜಿಗೆ ಹಾಕ್ತಾರೆ, 10% ಕಮಿಷನ್ ತಗೋತಾರೆ ನಮ್ಮ ರೈತರಿಗೆ. ಈಗ ನಾವು ಕುಯ್ಯಕ್ಕೆ ನಮ್ಗೆ ಅಲ್ಲಿ ಬರ್ತಾರಂತ ಲಾಭ ನೋಡಿ, ಇಲ್ಲಿ 1000 ರೂಪಾಯಿ ಒಂದಾಳು ಕೂಲಿ. ನಾವು ಕುಯ್ಯೋಂತ ಕೂಲಿ ಕಾಸು ಟ್ಯಾಕ್ಟ್ರು ಬಾಡಿಗೆ ಬರಲ್ಲ. ಅಲ್ಲೇ ಕಮಿಷನ್ 10% ಹೊಡಿತಾರೆ. ಒಂದು ಕ್ರೈಟ್ಗೆ 25 ಕೆಜಿಗೆ 4 ಕೆಜಿ ಚೌಟ್ ಹೊಡಿತಾರೆ. ಇಲ್ಲಿ ಯಾರು ಅದ್ಭುತವಾಗಿ ದೊಡ್ಡ ಮಂಡಿ ಮಾಡಿಕೊಂಡಿರ್ತಾರೆ ಅವರು ಮೊಬೈಲ್ ನಲ್ಲಿ ಕಳಿಸಿದಾರೆ. ನಮ್ಗೆ ಇವತ್ತು ರೈಟ್ ಡೌನ್ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರೇ ಟೈಪ್ ಮಾಡ್ಬಿಟ್ಟು ಎಲ್ಲಾ ಮಂದಿಗೂ ವಾಟ್ಸಪ್ ಕಳಿಸ್ತಾರೆ. ಅವ್ರೇನ್ ರೈಟ್ ಮಾಡ್ತಾರೆ ಆ ರೈಟ್ ಇಲ್ಲಿ ಇಡಬೇಕು, ಬೇರೆ ಯಾವ ರೈಟ್ ಜಾಸ್ತಿ ಮಾಡಂಗಿಲ್ಲ. ಅಲ್ಲಿ ಇವತ್ತು 8 ರೂಪಾಯಿ ಅದೇ ನಾಳೆ 7 ರೂಪಾಯಿ ಹಾಕ್ತಾರೆ, ಇನ್ನೊಂದು ದಿವಸಕ್ಕೆ 6 ರೂಪಾಯಿ ಹಾಕ್ತಾರೆ. ಆ ತರವಾಗಿ ನಾವು ಔಷಧಿ ಹೊಡೆದಿರೋ ಅಷ್ಟು ಕಾಸು ಕೂಡ ಇವಾಗ ಮಾವಿನ ಬೆಳೆಯಲ್ಲಿ ಯಾವುದು ಸಿಗ್ತಾ ಇಲ್ಲ. ಇವಾಗ ಮೊದಲಿಗೆ ಮಾವಿನ ತೋಟ ತಗೊಂಡು ಸಾಬ್ರುಗಳು ಔಷಧಿ ಕುಡಿಬೇಕಾಗಿತ್ತು.
ಇವಾಗ ನಮ್ಮ ರೈತರ ಔಷಧಿ ಕುಡಿಯುವಂತ ಪರಿಸ್ಥಿತಿ ಬಂದಿದೆ. ವ್ಯಾಪಾರ ಈ ಸತಿ ಪ್ರತಿ ವರ್ಷದಷ್ಟು ಬಿರ್ಸಾಗಿ ನಡೆದಿಲ್ಲ. ಯಾಕೆಂದ್ರೆ ರೇಟು ಇವತ್ತಿಗೆ ನಾರ್ಮಲ್ ಆಗಿದೆ. ಏನು ನಾರ್ಮಲ್ ಅಂತ ಅಂದರೆ ಕಡಿಮೆನೇ ಈ ಸತಿ. ಯಾಕೆಂದರೆ ಹೋದ ಸತಿ 200 ರೂಪಾಯಿ 250 ರೂಪಾಯಿ ಇದ್ದದ್ದು ಒಂದು ಕೆಜಿಗೆ ಬಾದಾಮಿಗೆ ಇವತ್ತು 150 ರೂಪಾಯಿಂದ ಸ್ಟಾರ್ಟ್ ಆಯ್ತು ಅಷ್ಟೇ. ಈಗ ಕಡಿಮೆ ಅಂದರೂ 50 ರೂಪಾಯಿ 60 ರೂಪಾಯಿಗೆ ಬಂದು ನಿಂತಿದೆ. ಈಗ ರಾಮನಗರ ಜಿಲ್ಲೆಯು ಇಡೀ ದೇಶದಲ್ಲೇ ಪ್ರಥಮ ಬಾರಿಗೆ ಮಾವಿನ ಹಣ್ಣನ್ನು ಬರ್ತಕ್ಕಂಥ ಜಿಲ್ಲೆಯಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 27,723 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನು ಬೆಳೀತಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಮ್ಯಾಕ್ಸಿಮಮ್ಮು 85 to 90% ನಮ್ಮಲ್ಲಿ ಬಾದಾಮಿ ಹಣ್ಣು ಮತ್ತು ಆಲ್ಫಾನ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನೇ ಹಣ್ಣು ಜಾಸ್ತಿ ನಮ್ಮ ರೈತರು ಬೆಳೀತಾ ಇದ್ದಾರೆ. ಯಾಕೆ ಅಂತಂದರೆ ಅದು ಜ್ಯೂಸ್ ಫ್ಯಾಕ್ಟ್ರಿಗೆ ಮತ್ತು ಪಲ್ಪ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಯಥೇಚ್ಛವಾಗಿ ನಮ್ಮ ರೈತರು ಅದನ್ನೇ ಬೆಳೀತಾರೆ. ಇನ್ನು 10% ಬೇರೆ ಇತರ ತಳಿಗಳು, ಅದರಲ್ಲಿ ರಸಪುರಿ, ಬಂಗನಪಲ್ಲಿ, ನೀಲಮ್ಮು, ತೋತಾಪುರಿ, ಮಲ್ಲಿಕ ಈ ಥರ ವೆರೈಟಿಗಳನ್ನ ಬೆಳೀತಾ ಇದ್ದಾರೆ. ಸೊ ಈ ಸತಿ ನಮಗೆ ಈಗ ಅಕಾಲಿಕ ಮಳೆ, ಪೂರ್ವ ಮುಂಗಾರು ಮಳೆ ಬರ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಎಲ್ಲ ಆ್ಯಕ್ಚುಲಿ ಮಾರ್ಚ್ ಕೊನೆ ವೀಕಲ್ಲೇ ನಮಗೆ ಹಣ್ಣುಗಳನ್ನು ಕಮೆನ್ಸ್ ಆಗಿದೆ. ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳಲ್ಲಿ ಯಥೇಚ್ಛವಾಗಿ ನಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಮಾವಿನ ಹಣ್ಣು. ಸೊ ಈಗ ಏನು ಈಗ ಅಕಾಲಿಕ ಮಳೆ ಬರ್ತಾ ಇದೆ ಅಂತ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳೋದು ಏನಂತಂದರೆ, ಬಂದಿರತಕ್ಕಂಥ ಮೆಚೂರ್ ಹಣ್ಣನ್ನು ಆದಷ್ಟು ಬೇಗ ಕುಯ್ಲು ಮಾಡಿ ಮಾರ್ಕೆಟ್ ಮಾಡಿಕೊಡೋದು ತುಂಬ ಉತ್ತಮ. ಯಾಕೆಂತಂದರೆ ಈ ಮಳೆಯಿಂದ ಹಣ್ಣು ಎಫೆಕ್ಟ್ ಆಗ್ತದೆ. ಅದು ಹಣ್ಣು ಬಿದ್ದಾಗ ಏನಾಗ್ತದೆ, ಆಂಥ್ರಾಕ್ನಸ್ ಅಂತ ಅನ್ನೋ ಒಂದು ಕೊಳೆಯುವ ಅಂತ ಸಂಭವ ಜಾಸ್ತಿ ಇರ್ತದೆ. ಅದು ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರಲ್ಲ. ಸೊ ಈಗೆಲ್ಲ ಏನು ಅಂತಂದರೆ ನಮ್ಮ ಜಿಲ್ಲೆಯಲ್ಲಿ ಈಗ ಈ ವರ್ಷ ಎಕ್ಸಸ್ ಹೀಟ್ ವೇವ್ಸಿಂದ ಸುಮಾರು 70% ಇಳುವರಿ ನಷ್ಟ ಉಂಟಾಗಿದೆ. ಅದನ್ನೆಲ್ಲ ಇವಾಗೆಲ್ಲ ನಾವು ವಿಜ್ಞಾನಿಗಳ ತಂಡವನ್ನು ರಚನೆ ಮಾಡಿ ಅದೆಲ್ಲ ಸಮೀಕ್ಷೆ ಮಾಡ್ತೀವಿ ನಾವು. ಈಗಾಗಲೇ ಏನು ಮಾವಿನಲ್ಲಿ ವಿವಿಧ ಬಗೆಯ ಮಾವುಗಳು ಕೂಡ ಮಾರುಕಟ್ಟೆಯಲ್ಲಿ ಬರ್ತಾ ಇದ್ದಾವೆ. ಬಾದಾಮಿ, ಸೇಂದೂರ, ಮಲಗೋಬಾ, ತೋತಾಪುರಿ, ಹೀಗೆ ವಿವಿಧ ಬಗೆಯ ಮಾವುಗಳು ಬರ್ತಾ ಇದ್ದಾವೆ. ಆದರೆ ಕಷ್ಟಪಟ್ಟು ಬಹಳ ಮುತುವರ್ಜಿ ವಹಿಸಿ ಬೆಳೆಯನ್ನು ಬೆಳೆದರೂ ಕೂಡ ಆ ಬೆಳೆ ಬಹಳ ಅತ್ಯುತ್ತಮವಾಗಿ ಬಂದಿದ್ರೂ ಕೂಡ ತಾವು ಬೆಳೆದಂಥ ಬೆಳೆಗೆ ನ್ಯಾಯಯುತವಾದಂಥ ಬೆಲೆ ಸಿಗ್ತಾ ಇಲ್ಲ ಅಂಥೇಳಿ ರೈತರು ಮರದಲ್ಲೇ ಬೆಳೆಯನ್ನು ಬಿಟ್ಟಿದ್ದಾರೆ. ಯಾಕೆಂದರೆ ಈಗ ನಾವು ಕಟಾವು ಮಾಡಲಿಕ್ಕೂ ಕೂಡ ಒಬ್ಬ ಆಳನ್ನು ಕರ್ಕೊಂಡು ಬಂದರೆ ಆತನಿಗೆ 1,000 ರೂಪಾಯಿಯನ್ನು ಕೊಡಬೇಕು ಒಂದು ದಿನಕ್ಕೆ. ಆತನ ಊಟ ತಿಂಡಿ ಇತರೆ ಎಲ್ಲ ಖರ್ಚುಗಳನ್ನು ಅದರಲ್ಲಿ ಸೇರಿಸಿದ್ದೇ ಆಯಿತು ಅಂದರೆ 1,200 ರೂಪಾಯಿ ಒಬ್ಬ ಆಳಿಗೆ ಆಗ್ತದೆ, ಒಬ್ಬ ಕೂಲಿ ಆಳಿಗೆ. ಆದರೆ ಮಾರುಕಟ್ಟೆಯಲ್ಲಿ ಆ ಬೆಳೆಯನ್ನು ಮಾರಾಟವನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅದರ ಅರ್ಧದಷ್ಟು ಕೂಡ ಬರ್ತಾ ಇಲ್ಲ ಎನ್ನುವಂಥದ್ದು ರೈತರ ನೋವಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ಸೂಕ್ತವಾದಂಥ ಕ್ರಮವನ್ನು ವಹಿಸಬೇಕು ಅಂತೇಳಿ ನ್ಯೂಸ್ 18 ಜೊತೆಗೆ ರೈತರು ಮಾತನಾಡಿದ್ದಾರೆ.